TV7 ಕನ್ನಡಕ್ಕೆ ಸ್ವಾಗತ. ದೇವರ ಮರುಕುಂಟೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಹೃದಯ, ನರರೋಗ, ಕ್ಯಾನ್ಸರ್, ಮೂತ್ರಪಿಂಡ ಸೇರಿದಂತೆ ಹಲವು ಕಾಯಿಲೆಗಳ ತಪಾಸಣೆ. ಚಳ್ಳಕೆರೆ ತಾಲೂಕಿನ ದೇವರ ಮರುಕುಂಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಆಗಸ್ಟ್ 19/8/2026 ಬುಧವಾರ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 3 ರವರೆಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಚಳ್ಳಕೆರೆ ತಾಲೂಕು ಘಟಕ ಹಾಗೂ ಬೆಂಗಳೂರಿನ ಸಪ್ತಗಿರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಹಯೋಗದಲ್ಲಿ ಈ ಶಿಬಿರ ನಡೆಯಲಿದೆ ಎಂದು ರೆಡ್ ಕ್ರಾಸ್ ಸಂಸ್ಥೆಯ ತಾಲೂಕು ಅಧ್ಯಕ್ಷ ಎಚ್. ತಿಪ್ಪೇಸ್ವಾಮಿ ಅವರು ಚಳ್ಳಕೆರೆಯ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಇಂದಿನ ಒತ್ತಡದ ಜೀವನಶೈಲಿಯಿಂದಾಗಿ ಜನರು ತಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಿದ್ದು, ಹಲವು ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಉಚಿತ ವೈದ್ಯಕೀಯ ತಪಾಸಣೆ ಮತ್ತು ತಜ್ಞ ವೈದ್ಯರಿಂದ ಸಲಹೆ ನೀಡುವ ಉದ್ದೇಶದಿಂದ ಶಿಬಿರ ಆಯೋಜಿಸಲಾಗಿದೆ ಎಂದು ಅವರು ಹೇಳಿದರು. ಶಿಬಿರದಲ್ಲಿ ಹೃದಯ ರೋಗ, ನರರೋಗ, ಮೂತ್ರಪಿಂಡದ ಕಲ್ಲು, ಪಿತ್ತಕೋಶದ ಕಲ್ಲು, ಅಪೆಂಡಿಕ್ಸ್, ಸ್ತನ ಕ್ಯಾನ್ಸರ್, ಉಬ್ಬಿರುವ ರಕ್ತನಾಳ, ಕೀಲು ಮತ್ತು ಮೂಳೆ ಸೇರಿದಂತೆ ವಿವಿಧ ಕಾಯಿಲೆಗಳ ತಪಾಸಣೆ ಹಾಗೂ ಚಿಕಿತ್ಸೆಗೆ ಅವಕಾಶ ಕಲ್ಪಿಸಲಾಗಿದೆ. ಅಗತ್ಯವಿದ್ದಲ್ಲಿ ಇಸಿಜಿ, ಎಕೋ ಹಾಗೂ ಸ್ಕ್ಯಾನಿಂಗ್ ಪರೀಕ್ಷೆಗಳನ್ನು ನಡೆಸಲಾಗುವುದು. ರೋಗಿಗಳು ತಮ್ಮ ಹಿಂದಿನ ವೈದ್ಯಕೀಯ ದಾಖಲೆಗಳನ್ನು ಇದ್ದಲ್ಲಿ ವೈದ್ಯರಿಗೆ ತೋರಿಸಬೇಕು. ಶಿಬಿರಕ್ಕೆ ಆಗಮಿಸುವವರು ಬಿಪಿಎಲ್ ಕಾರ್ಡ್, ರೇಷನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ತರಬೇಕು ಎಂದು ಆಯೋಜಕರು ತಿಳಿಸಿದ್ದಾರೆ. ಸಪ್ತಗಿರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ತಜ್ಞ ವೈದ್ಯರ ತಂಡ ಶಿಬಿರದಲ್ಲಿ ಭಾಗವಹಿಸಿ ಸಾರ್ವಜನಿಕರಿಗೆ ಉಚಿತವಾಗಿ ತಪಾಸಣೆ ಹಾಗೂ ವೈದ್ಯಕೀಯ ಸಲಹೆ ನೀಡಲಿದೆ. ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಉಚಿತ ಆರೋಗ್ಯ ಸೇವೆಯ ಸದುಪಯೋಗ ಪಡೆದುಕೊಳ್ಳುವಂತೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮನವಿ ಮಾಡಿದೆ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಎಂ. ಗಜೇಂದ್ರ, ಶಿವಪ್ರಸಾದ್, ಸಂಜೀವಿನಿ ಕ್ಲಿನಿಕ್ನ ಮೃತ್ಯುಂಜಯ, ಡಿ. ಕೆ. ರವಿಕುಮಾರ್, ತಿಪ್ಪೇಸ್ವಾಮಿ, ಭೂಲಿಂಗಪ್ಪ, ಬಸವರಾಜ್ ಸೇರಿದಂತೆ ರೆಡ್ ಕ್ರಾಸ್ ಸಂಸ್ಥೆಯ ತಾಲೂಕು ಘಟಕದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. TV7 ಕನ್ನಡ ಮೌನೇಶ್ ಆಚಾರ್, ಚಳ್ಳಕೆರೆ. ಈಗಾಗಲೇ ಓಪನ್ ಮಾಡಲಿಕ್ಕೆ ಈಗ ನಮಗೊಂದು ಆದೇಶ ಇದೆ. ಹಾಗಾಗಿ ಶಾಲೆಗಳಲ್ಲಿ ಕಿರಿಯ ರೆಡ್ ಕ್ರಾಸ್ ಅಂತೇಳಿ ಕರಿತೀವಿ ಅದನ್ನು. ಆ ಕಿರಿಯ ರೆಡ್ ಕ್ರಾಸ್ ಸಹ ಶಾಲೆಗಳಲ್ಲಿ ಓಪನ್ ಮಾಡಿ ಅವರಿಗೆ ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತೀವಿ. ಏನು ರೆಡ್ ಕ್ರಾಸ್ ಅಂದರೆ ಏನು, ಯಾಕೆ ಬ್ಲಡ್ ಡೊನೇಷನ್ ಮಾಡ್ತಾರೆ. ಕೆಲವು ಹೆಣ್ಣು ಮಕ್ಕಳಲ್ಲಿ ಹಿಮೋಗ್ಲೋಬಿನ್ ತುಂಬ ಕಡಿಮೆ ಇರುತ್ತೆ. ಅವರಿಗೆ ನೋಡಿ, ಎಷ್ಟೋ ಹೆಣ್ಣು ಮಕ್ಕಳು ಇವತ್ತು ತಿಂಡಿ ತಿನ್ನಲ್ಲ, ನೀರು ಕುಡಿಯಲ್ಲ, ಬಂದ್ಬಿಡ್ತಾರೆ ಕಾಲೇಜುಗಳಲ್ಲಿ ತಲೆತರಿಗೆ ಬೀಳ್ತಾರೆ. ಯಾಕೆ ಕಾರಣ ಅಂತ ಹೇಳಿದ್ರೆ ಅವರಲ್ಲಿ ರಕ್ತಹೀನತೆ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇರ್ತದೆ, ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ. ಅದನ್ನು ವೃದ್ಧಿಸ್ತಕ್ಕಂಥ ರೀತಿನ ನಾವು ಈಗ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಒಂದೊಂದು ಕಾಲೇಜುಗಳಲ್ಲಿ ಒಂದೊಂದು ವಾರ ಹಾಕ್ಕೊಳ್ಬೇಕು ಅಂತ ಈಗಾಗಲೇ ನಿರ್ಧಾರ ಮಾಡಿ ಒಬ್ಬೊಬ್ಬ ಸ್ಪೀಕರ್ಗೆ ಅಲ್ಲಿ ಅವಕಾಶವನ್ನು ಕೊಡುವಂಥ ಒಂದು ಕೆಲಸ ಮಾಡ್ತೀವಿ. ಅದನ್ನು ಸಹ ಮುಂದಿನ ದಿನಗಳಲ್ಲಿ ಯೋಚನೆ ಆಗಿದ್ದು. ಅಂದರೆ ಪ್ರತಿ ಶಾಲೆಯಲ್ಲೂ ಯೂತ್ ರೆಡ್ ಕ್ರಾಸ್ ಓಪನ್ ಮಾಡಬೇಕು. ಕಿರಿಯ ರೆಡ್ ಕ್ರಾಸ್, ಕಿರಿಯ ಯೂತ್ ರೆಡ್ ಕ್ರಾಸ್ ಅಂತ ಅದು ಕರೀತಾರೆ. ನಮ್ಮ ಜೂನಿಯರ್ ಕಾಲೇಜು ಮತ್ತು ಫಸ್ಟ್ ಏಡ್ ಕಾಲೇಜುಗಳಲ್ಲಿ ಯೂತ್ ರೆಡ್ ಕ್ರಾಸ್ ಅಂತ ಕರೀತಾರೆ, ಯುವ ರೆಡ್ ಕ್ರಾಸ್ ಅಂತೇಳಿ ಕರೀತಾರೆ. ಅದಕ್ಕೆ ಸರ್ಕಾರದ ಆದೇಶನೇ ಇದೆ. ಅದಕ್ಕೊಂದು ಬುಕ್ ಬಿಡುಗಡೆ ಮಾಡಿದ್ದಾರೆ. ಎಲ್ಲ ಶಾಲೆ ಕಾಲೇಜುಗಳಿಗೆ ನೀವು ಅವೇರ್ನೆಸ್ ಮೂಡಿಸುವಂಥ ಕೆಲಸ ಮಾಡಬೇಕಲ್ಲ? ಖಂಡಿತ ಮಾಡ್ತೀವಿ. ಈಗಾಗಲೇ ನಾವು ಏನೋ ಒಂದು ಯೋಜನೆ ಹಾಕಿದ್ದೀವಿ ಅಂದರೆ ನಾವು ಎಲ್ಲರೂ ಮಾತನಾಡ್ಕೊಂಡಿದ್ದೀವಿ. ಪ್ರತಿಯೊಂದು ವಾರ ಒಂದೊಂದು ಕಾಲೇಜಿಗೆ ಒಂದು ಗಂಟೆಗಳ ಕಾಲ ಈ ರೆಡ್ ಕ್ರಾಸ್ ಸಂಸ್ಥೆ ಬಗ್ಗೆ ಮತ್ತು ಅವರ ಆರೋಗ್ಯ ಸ್ಥಿತಿಗತಿಗಳ ಬಗ್ಗೆ, ಅವರು ಯಾವ ರೀತಿ ಜೀವನ ಶೈಲಿಯನ್ನು ನಡೆಸಬೇಕು ಮತ್ತು ಬ್ಲಡ್ ಕೊಡೋದ್ರಿಂದ ಏನಾಗುತ್ತೆ, ಅದರ ಉಪಯೋಗ ಏನು, ಯಾಕೆ ಅವರಲ್ಲಿ ಒಂದು ಖಿನ್ನತೆ ಇದೆ. ನಾನು ಬ್ಲಡ್ ಕೊಟ್ಬಿಟ್ರೆ ನಾನು ಸಣ್ಣಗಾಗ್ಬಿಡ್ತೀನಿ, ದಪ್ಪ ಆಗ್ಬಿಡ್ತೀನಿ, ಹೆಣ್ಮಕ್ಳು ದಪ್ಪ ಆಗ್ಬಿಡ್ತೀನಿ ಅನ್ನುವಂಥದ್ದಿದೆ. ಇದೆಲ್ಲವನ್ನು ಕೌನ್ಸಿಲರ್ ಫಾರ್ ಮೆಂಟಲ್ ಡಿಪ್ರೆಷನ್ ಓದಿರೋರಿಗೆ ಈಗಾಗಲೇ ನಮ್ಮ ರಿಪೋರ್ಟ್ ಹೇಗಿದೆ ಅಂದರೆ 10 ಮಕ್ಕಳಲ್ಲಿ 1 ಮಗುಗೆ ಮಾನಸಿಕ ಖಿನ್ನತೆ ಆಗ್ತಿದೆ. ಸೊ ನಾನು ಚೇರ್ಮನ್ ಅವರಿಗೆ ಕೇಳ್ಕೊಳ್ಳೋದಿಷ್ಟೇ, ಈ ಮಾನಸಿಕ ಖಿನ್ನತೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಕ್ಲಸ್ಟರ್ ಮಟ್ಟದಲ್ಲಿ ಇಟ್ಕೊಳ್ಳೋಣ ಅನ್ನೋ ಒಂದು ಪ್ಲಾನ್ ಇದೆ. ಕ್ಲಸ್ಟರ್ ಖಂಡಿತ. ಸೊ ಅದರಿಂದ ಏನಾಗುತ್ತೆ, ಮಕ್ಕಳಿಗೆ ಈಗ ರಕ್ತದಾನ ಕೊಡಬೇಕು ನಿಜ, ಬಟ್ ನಿಮ್ಮ ಮಾನಸಿಕನೇ ಖಿನ್ನತೆ ಒಳಗಾದಾಗ ರಕ್ತ ಕೊಟ್ಟರೂ ಪ್ರಯೋಜನ ಇಲ್ಲ ಅಂತಕ್ಕಂಥ ವಿಚಾರ. ಇದನ್ನು ಕೂಡ ನಮ್ಮ ಎಲ್ಲ ರೆಡ್ ಕ್ರಾಸ್ ಸಂಸ್ಥೆಯ ಪದಾಧಿಕಾರಿಗಳ ನನ್ನ ವಿನಂತಿ ಇದು ಬಹಳ ಮುಖ್ಯ, ಫಸ್ಟ್ ಮಾಡಬೇಕು ಅಂತ ನನ್ನ ಕೋರಿಕೆ. ಅದಕ್ಕೆ ನಿಮ್ಮ ಸಹಕಾರ ಭಾಳ ಮುಖ್ಯ.